ಹಾಯ್ ನಮಸ್ಕಾರ. ಮನುಜ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಸ್ಯಾರಿ ಕುಚ್ಚು ಕಟ್ಟೋದು ಹೇಗೆ, ಎಷ್ಟು ಸುಲಭವಾಗಿ ಕಟ್ಕೊಳ್ಬೋದು, ಮತ್ತು ಯಾವ ಥರ ಡಿಸೈನ್ ಮಾಡ್ಕೊಳ್ಬೋದು, ಏನು ಥ್ರೆಡ್ಡು ತೊಗೋಬೇಕು, ಸೂಜಿ ಕತ್ರಿ ಥ್ರೆಡ್ಡು ಏನೇನು ಬೇಕು ಎಲ್ಲ ನೋಡ್ಕೊಳ್ಳೋಣ. ನಾನಿವಾಗ ಸ್ಯಾರಿನ ಈ ಥರ ಜೋಡಿಸಿ ಅದ್ರ ಮೇಲೆ ಒಂದು ಭಾರವಾದ್ದು ಏನಾದರೂ ಸರಿ ಭಾರವಾದ್ದು ಇಟ್ಕೊಳ್ಬೇಕು. ಆಮೇಲೆ ಈ ಥ್ರೆಡ್ಡನ್ನ ಸುತ್ಕೊಳ್ಳುವಾಗ ಒಂದು ದೊಡ್ಡ ಟೇಬಲ್ ಇದ್ದರೆ ಆ ಟೇಬಲಿಗೆ ಅಥವಾ ನಿಮ್ಮದು ಟೇಲರಿಂಗ್ ಮಿಷನ್ ಇರುತ್ತೆ ನೋಡಿ, ಮಿಷನ್ ಸುತ್ತಲೂ ಜಾಗ ಇರುತ್ತೆ, ಅಲ್ಲೂ ಕೂಡ ಸುತ್ಕೊಳ್ಬೋದು. ಅಥವಾ ರೊಟ್ಟು ಮತ್ತು ಈ ಥರ ಎಕ್ಸಸೈಜು ಅದಕ್ಕೆಲ್ಲ ಸುತ್ಕೊಂಡ್ರೆ ತುಂಬ ಕಡಿಮೆ ಆಗುತ್ತೆ. ತುಂಬ ಹೊತ್ತು ಸ್ವಲ್ಪ ಸ್ವಲ್ಪಕ್ಕೂ ಸುತ್ಕೊಳ್ತಾ ಇರಬೇಕು, ಅದು ಆಗಲ್ಲ. ಹಾಗಾಗಿ ನೀವು ಒಂದು ಡೋರಿಗೆ ಅಥವಾ ಏನಕ್ಕಾದ್ರೂ ಚಿಲ್ಕಗಳಿರ್ತವೆ, ಅಲ್ಲಿಗೆ ಸಿಕ್ಸ್ಕೊಂಡು ಕೂಡ ಥ್ರೆಡ್ಡನ್ನು ಸುತ್ಕೋಬೋದು. ಇಲ್ಲ ಅಂದರೆ ನಿಮ್ಮ ಮಿಷನ್ಗೆ ನೀವು ಸುತ್ತನೂ ಸುತ್ಕೊಂಡು ಅಲ್ಲೂ ಕೂಡ ನೀವು ಕುಚ್ಚು ಕಟ್ಟೋಕ್ಕೆ ದಾರನ ರೆಡಿ ಮಾಡ್ಕೊಳ್ಬೋದು. ಯಾಕೆ ಈ ದಾರನ ಸುತ್ಕೊಳ್ಳೋದಕ್ಕೆ ಅಷ್ಟು ಕಷ್ಟಪಡಬೇಕು ಅಂದರೆ ಒಂಚೂರು ಗಂಟಾಗಬಾರ್ದು, ನೀಟಾಗಿ ಬರಬೇಕು. ಅದಕ್ಕೋಸ್ಕರ ಕಟ್ಕೊಳ್ಳುವ ಸುತ್ತುವಾಗ ಒಂಚೂರು ಗಂಟು ಬರಬಾರ್ದು, ದಾರ ತುಂಬ ನೀಟಾಗಿ ಬರಬೇಕು. ನೋಡಿ, ನಾನೊಂದು ಹಳೆ ಟೇಬಲ್ ಇದೆ, ಟೇಬಲ್ಗೆ ಈ ಥರ ಸುತ್ಕೊಳ್ತಾ ಇದ್ದೀನಿ. 80 ಸುತ್ತು ಸುತ್ಕೊಳ್ತೀನಿ. ಸ್ವಲ್ಪ ದಪ್ಪ ಬರಬೇಕು ಕುಚ್ಚು, ಅದಕ್ಕೋಸ್ಕರ 80 ಸುತ್ತು ಸುತ್ಕೊಂಡು ಕುಚ್ಚನ್ನು ಕಟ್ಟೋಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಕುಚ್ಚನ್ನು ಹೇಗಪ್ಪ ಕಟ್ಟೋದು ಅಂತಂದರೆ, ನಾನು 3 ವೈಟ್ ಹಾಕ್ತಾ ಇದ್ದೀನಿ. ಮತ್ತು ಇದು ಸ್ಯಾರಿ ಫುಲ್ ಒಂದೇ ಕಲರ್ ಇದೆ, ಯಾವ ಕಲರು ಇಲ್ಲ, ಕಾಂಟ್ರಾಸ್ಟ್ ಕಲರ್ ಯಾವುದೂ ಇಲ್ಲ, ಒಂದೇ ಕಲರ್ ಇರೋದ್ರಿಂದ ನಾನು ಇದಕ್ಕೆ ಜರಿಗೆ ಸ್ವಲ್ಪ ಗೋಲ್ಡ್ ಕಲರ್ ಇದೆ. ನಾನು ವೈಟ್ ಕಲರಲ್ಲಿ ಒಂದು 3 ಕಲರ್ ವೈಟ್ ಸಿಲ್ಕ್ ಥ್ರೆಡ್ಡು ಮತ್ತು ಒಂದು 3 ಕಲರು ಅದೇ ಮೆಂತ್ಯ ಕಲರು ಮೆಜಂತ, ಅದೇ ಕಲರನ್ನು ನಾನು ಥ್ರೆಡ್ಡು ತಂದು ಸುತ್ಕೊಂಡಿದ್ದೀನಿ. 2 ಸೂಜಿ ಬೇಕಾಗುತ್ತೆ. ಅದ್ರದ್ದು ಹೋಲು ದಪ್ಪ ಇರುತ್ತೆ, ಸೂಜಿದು ಹೋಲು ದೊಡ್ಡದಿರುತ್ತೆ, ಇಷ್ಟು ಉದ್ದ ಇರುತ್ತೆ, 2 ಇಂಚು 2.25 ಇಂಚು ಇರುತ್ತೆ ಸೂಜಿ, ಅಷ್ಟೇ ದಪ್ಪ ಸೂಜಿ. ಅದೇ ಥರ ಸೂಜಿ ತೊಗೊಂಡ್ರೆ ಒಂದು 2 ಸೂಜಿ ತೊಗೊಂಡ್ರೆ ಸಾಕಾಗುತ್ತೆ. 2 ಸೂಜಿ ತೊಗೊಂಡು ನೀವು ಅದಕ್ಕೆ ಪೋಣ್ಸ್ ಇಟ್ಕೊಳ್ಬೇಕು. ಕಷ್ಟ ಏನಾಗಲ್ಲ. ಸ್ವಲ್ಪ ನೀರಿಗೆ ಕೈಯನ್ನು ಬೆರಳನ್ನು ಇದು ಮಾಡಿಕೊಂಡು ಈ ಥರ ಪ್ರೆಶ್ ಮಾಡಿ ಸೂಜಿ ಕಣ್ಣಿರುತ್ತೆ ನೋಡಿ, ಆ ಹೋಲಿಗೆ ಪೋಣಿಸಿದ್ರೆ ಈಸಿಯಾಗಿ ಸೂಜಿಗೆ ಪೋಣಿಸ್ಬೋದು ದಾರನ. ಹಾಗೆಯೇ ನಾನು ಒಂದು 180 160 ಎಳೆ ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ 160 ದಾರದಲ್ಲಿ ನಾನು ಕುಚ್ಚನ್ನು ಕಟ್ತಾಯಿದ್ದೀನಿ, ಸ್ವಲ್ಪ ದಪ್ಪ ಬರಲಿ ಅಂತ. ನಾನಿಲ್ಲಿ ಬೀಡ್ಸು ಅಥವಾ ಯಾವ ಸ್ಟೋನು ಏನೂ ಹಾಕ್ತಾಯಿಲ್ಲ, ಪ್ಲೈನಾಗೆ ಕಟ್ತಾಯಿದ್ದೀನಿ. ಯಾಕೆ ಅಂದರೆ ಬೀಡ್ಸು ಅವೆಲ್ಲ ಹಾಕಿದ್ರೆ ತುಂಬ ವರ್ಷಗಳಿಟ್ಟರೆ ಸಾಕು, ಅದು ಒಂಥರ ಕಲರ್ ಡಲ್ ಆಗುತ್ತೆ, ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ. ಅವತ್ತಿಗೆ ಉಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ, ಅಷ್ಟು ಬಿಟ್ಟರೆ ಬಾಕಿ ಒಂದು 2-3 ವರ್ಷ ಬಿಟ್ಟು ತೊಗೊಳ್ತೀವಿ ಅಂದರೆ ಸ್ವಲ್ಪ ಬೀಡ್ಸ್ ಎಲ್ಲ ಕಲರ್ ಡಿಮ್ ಆಗಿರುತ್ತೆ, ಚೆನ್ನಾಗಿ ಕಾಣಲ್ಲ. ಹಾಗಾಗಿ ನಾನು ಬೀಡ್ಸನ್ನೇನು ಹಾಕ್ತಾಯಿಲ್ಲ ಇಲ್ಲಿ. ಮತ್ತು ಇದಕ್ಕೆ ಗೋಲ್ಡನ್ ಥ್ರೆಡ್ ತೊಗೊಂಡಿದ್ದೀನಿ ಕುಚ್ಚು ಕಟ್ಟೋದಕ್ಕೆ. ಗೋಲ್ಡನ್ ಥ್ರೆಡ್ ತೊಗೊಂಡು 1 ಇಂಚು, ನಿಮಗೆ ಇನ್ನೂ 3/4 ಇಂಚಿಗೂ ಮಾಡ್ಕೋಬೋದು, ಅರ್ಧ ಇಂಚಿಗೂ ಮಾಡ್ಕೋಬೋದು, ಅದು ನಿಮ್ಮ ಚಾಯಸ್ಸು. 1 ಇಂಚಿಗೆ ನಾನಿಲ್ಲಿ ಕಟ್ ಮಾಡಿಕೊಡ್ತಿದ್ದೀನಿ. ಆಮೇಲೆ ನೀವು ಟ್ರಿಮ್ ಮಾಡುವಾಗ ಬೇಕಾದರೆ ನೀವು ಅರ್ಧ ಇಂಚಿಗಾರು ಮಾಡ್ಕೊಳ್ಳಿ, ಅಥವಾ 1/4 ಇಂಚಿಗಾರು ಮಾಡ್ಕೊಳ್ಳಿ, 3/4 ಇಂಚಿಗಾರು ಮಾಡ್ಕೊಳ್ಳಿ, ಅದು ನಿಮ್ಮ ಚಾಯಸ್ಸು. ತುಂಬ ನೀಟಾಗಿ ಬರುತ್ತೆ. ಅರ್ಧ ಇಂಚಿಗೊಂದು ಕುಚ್ಚು ಕಟ್ಕೊಂಡು ಹೋಗಬೇಕು. ಬೇಬಿ ಕುಚ್ಚು ಹಾಗೇ ಬರೋದು, ಅರ್ಧ ಇಂಚಿಗೊಂದೇ ಕಟ್ಕೊಳ್ಬೇಕು. ತುಂಬಾ ಜಾಸ್ತಿ ಕುಚ್ಚು ಬರ್ತವೆ ಇದಕ್ಕೆ. ಕ್ರೋಶ ಕುಚ್ಚಾದರೆ ದೂರ ಕುಚ್ಚು ಬರ್ತವೆ, ಇದು ಹಂಗಲ್ಲ. ಇದು ತುಂಬ ಹತ್ರ ಕಟ್ಟೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಇದಕ್ಕೆ ಕಾಸ್ಟು ಕಡಿಮೆ, ಥ್ರೆಡ್ಡು ಜಾಸ್ತಿ ಬೇಕು, ಕೆಲಸನೂ ಜಾಸ್ತಿ ಹಿಡಿಯುತ್ತೆ, ಇದು ನೀಟಾಗಿ ಕಾಣುತ್ತೆ. ಹಾಗಾಗಿ ಈ ಥ್ರೆಡ್ಡನ್ನು ಬೇಬಿ ಕುಚ್ಚು ಕಟ್ಟೋದಕ್ಕೇ ಸ್ವಲ್ಪ ಥ್ರೆಡ್ಡು ಜಾಸ್ತಿ ಬೇಕಾಗುತ್ತೆ, ತಂದ್ಕೊಳ್ಬೇಕಾಗುತ್ತೆ. ಮತ್ತು ಈ ಕುಚ್ಚನ್ನ ಡಿಸೈನ್ ಆಗಿನೂ ಮಾಡ್ಕೊಳ್ಬೋದು. ಇನ್ನೂ ಒಂದು ಸ್ಯಾರಿಗೆ ಇನ್ನೂ ಒಂದು ರೀತಿ ಡಿಸೈನ್ ಕಟ್ಟಿ ನಾನು ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ. ನೀವು ಮಿಸ್ ಮಾಡ್ದೇನೆ ನನ್ನ ವೀಡಿಯೋನ ನೋಡಿ ಯಾವ ಥರ ಇನ್ನೊಂದು ಥರ ಕುಚ್ಚು ಕಟ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಹಿಂದೆ ಒಂದು ಸ್ಯಾರಿಗೆ ಕುಚ್ಚು ಕಟ್ಟಿ ತೋರಿಸಿದ್ದೀನಿ, ಅದು ಬೇಬಿ ಕುಚ್ಚನ್ನೇ, ಅದನ್ನು ತುಂಬ ಚೆನ್ನಾಗಿ ಬಂದಿದೆ. ಆ ಥರನೂ ಕುಚ್ಚು ಕಟ್ಕೊಳ್ಬೋದು. ಹಿಂದಿನ ವೀಡಿಯೋಕ್ಕೆ ನೀವು ಹೋದರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಹೇಗಿದೆ ಅಂತ ಹೇಳ್ಬಿಟ್ಟು. ನಾನು ಎಲ್ಲ ಥರದ್ದು ಹಾಕೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ನಾನು ಕುಚ್ಚಿಂದ ಒಂದೇ ಹಾಕಲ್ಲ,
ಸ್ಟಿಚ್ಚಿಂಗು, ಅಡುಗೆದು, ಕುಚ್ಚಿಂದು, ಎಲ್ಲರ ದೇವಸ್ಥಾನಗಳಿಗೆ ಹೋದರೆ ಮತ್ತು ಲಾಂಗ್ ಟ್ರಿಪ್ ಹೋದರೆ ಎಲ್ಲ ವೀಡಿಯೋನೂ ಹಾಕ್ತಾ ಇರ್ತೀನಿ. ನೋಡಿ ನನ್ನ ಚಾನಲ್ನ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಳಬ್ರಾದರೆ ಒಂದು ಲೈಕ್ ಕೊಡಿ. ಕಮೆಂಟ್ಸಲ್ಲಿ ಹೇಗೆ ಅಂತ ಹೇಳಿ, ನನಗೆ ಗೊತ್ತಾಗುತ್ತೆ. ನೀವೇನಾದರೂ ಮಿಸ್ಟೇಕ್ ಇದ್ದರೆ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ. ಇದನ್ನು ಇನ್ನೂ ನಿಮಗೆ ಗೊತ್ತಿದ್ದರೆ ಇನ್ನೂ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನನಗೆ ತೋರಿಸ್ಕೊಡಿ. ಮತ್ತು ಎಲ್ಲರೂ ಕುಚ್ಚು ಕಟ್ಟುವಾಗ ಅಲ್ಲಿ ಗಂಟು ಬರಲ್ಲ. ನಾನು ಹಾಕೋದು ಗಂಟು ಬರುತ್ತೆ. 4 ಸಲ ಸುತ್ತ ಹಾಕ್ಕೊಳ್ತೀನಿ. 4 ಸುತ್ತಿಗೂ ಗಂಟು ಬರುತ್ತೆ. ಆವಾಗ ಬಿಗಿಯಾಗಿರುತ್ತೆ, ಬಿಚ್ಕೊಂಡೇ ಹೋಗಲ್ಲ. ನೀವು ಎಷ್ಟು ವರ್ಷ ಇಟ್ಟರು ಅಳ್ಳಾಡಲ್ಲ, ಅಷ್ಟು ನೀಟಾಗಿರುತ್ತೆ. ಕೆಲವರು ಸುಮ್ಮನೆ ಸುತ್ತುತ್ತಾರೆ, ಸುತ್ತಬಿಟ್ಟು ಆಮೇಲೆ ಒಳಗಡೆಯಿಂದ ಹಾಕಿ ಎಳ್ಕೊಳ್ತಾರೆ. ನಾನು ಆ ರೀತಿ ಮಾಡಲ್ಲ. ನಾನು ಗಂಟು ಹಾಕ್ಕೊಳ್ತೀನಿ. ಅದೊಂಥರ ಹೂವಿನ ಗಂಟು ಬರುತ್ತಲ್ಲ, ಆ ಥರ ಗಂಟು ಬರುತ್ತೆ. ಗಂಟು ಬಂದಾಗ ನಿಮಗೆ ಏನೇ ಆದ್ರೂ ಅದು ಬಿಚ್ಕೊಂಡು ಹೋಗೋದಿಲ್ಲ. ತುಂಬಾ ನೀಟಾಗಿರುತ್ತೆ, ಸಖತ್ತಾಗಿ ಕಾಣುತ್ತೆ ನೋಡಿ. ಈಗ ಇದು 4 ಗಂಟು ಆದಮೇಲೆ ನಾನು ಒಳಗಡೆಯಿಂದ ಸೇರಿಸಿ ಆ ಕಡೆ ಎಳ್ಕೊಳ್ತೀನಿ. ಎಳ್ಕೊಂಡಾದ್ಮೇಲೆ 1 ಇಂಚಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ತೀನಿ. ಆಮೇಲೆ ನೀವು ಟ್ರಿಮ್ ಮಾಡುವಾಗ ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಟ್ರಿಮ್ ಮಾಡ್ಕೊಳ್ಳಿ, ನೀಟಾಗಿ ಕಾಣುತ್ತೆ ನೋಡಿ. 4 ವೈಟ್ ಹಾಕಿದ್ದೀನಿ, 4 ಮೆಜಂತ ಕಲರ್ ಹಾಕಿದ್ದೀನಿ. ಇದೇ ಥರ ಫುಲ್ ಸ್ಯಾರಿಗೂ ಹಾಕಿ ಕಟ್ಕೊಳ್ಬೋದು. ಸ್ವಲ್ಪ ಲೆಕ್ಕಗಳು ಬರ್ತಾ ಲಾಸ್ಟಲ್ಲಿ 4 ಬರದೇ ಇದ್ರೂ 3, 3, 2 ಬರ್ತವೆ. ಒಂಚೂರು ವ್ಯತ್ಯಾಸ ಆಗುತ್ತೆ. ತೀರ ಇದನ್ನು ಲೆಕ್ಕ ಹಾಕ್ಕೊಂಡು ಏನು ಮಾಡೋಕ್ಕಾಗೋದಿಲ್ಲ. ಏಕೆಂದರೆ ಇದು ಅರ್ಧ ಇಂಚಿಗೊಂದು ಕುಚ್ಚು ಬರೋದ್ರಿಂದ, ತುಂಬಾ ಕುಚ್ಚು ಬರೋದ್ರಿಂದ ಲಾಸ್ಟಲ್ಲಿ 1-2 ಒಂಚೂರು ಇದಾಗುತ್ತೆ ನೋಡಿ. ನೀಟಾಗಿ ಕಟ್ಟಿದ್ದಾಯಿತು. ಈಗ ಫುಲ್ ಫಿನಿಶಿಂಗ್ ಆಯಿತು. ಈಗ ಟ್ರಿಮ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೊಂದು 2 ಇದೆ. ಇನ್ನೊಂದು 2 ಕಟ್ಟೋದ್ರೆ ಮುಗ್ದೋಯ್ತು, ಕುಚ್ಚಿನ ಕೆಲಸ ಮುಗ್ದೋಗುತ್ತೆ. ಬೇಗ ಕಟ್ಬೋದು. ಇದೇನು ತುಂಬ ಟೈಮ್ ಬೇಕು ಅಂತೆಲ್ಲ. ಕಲ್ತಿರೋರಾದರೆ ಆ್ಯಕ್ಚುಲಿ ದಾರನೆಲ್ಲ ಸುತ್ತಕೊಂಡು ರೆಡಿ ಇಟ್ಕೊಂಡಿದ್ರೆ 1 ಗಂಟೆನಲ್ಲಿ ಬೇಬಿ ಕುಚ್ಚನ್ನು ಕಟ್ಟಿ ಮುಗಿಸ್ಬೋದು. ಟ್ರಿಮ್ ಮಾಡಿ ನೀವು ಕೊಡ್ಬೋದು. ನಿಮಗೆ ಒಳ್ಳೆ ಅಮೌಂಟು ಸಿಗುತ್ತೆ. ಮತ್ತು ಇದರಿಂದ ನೀವು ಮನೆಗೆ ಏನಾದರೂ ದುಡಿಮೆ ಮಾಡಿ ಉಪಯೋಗಿಸ್ಕೊಳ್ಬೋದು. ಆಯಿತು ನೋಡಿ. ಇವಾಗ ಎಲ್ಲ ಕಟ್ಟಿದ್ದಾಗಿದೆ. ಇನ್ನೊಂದು ಇದೆ ಅಷ್ಟೇ ನೋಡಿ. ಈ ಥರ ನಾನು ಹಾಕೋಂಥವು ನೀಟಾಗಿ ಗಂಟು ಬರ್ತವೆ. ಎಷ್ಟು ದಿನ ಆದ್ರೂ ನೀವು ಸ್ವಲ್ಪ ಅದನ್ನು ಹತ್ರದಿಂದ ನೋಡಿ, ಬೇಕಾದರೆ ಜೂಮ್ ಮಾಡಿ, ನೀಟಾಗಿ ಕಾಣುತ್ತೆ. ನಾನು ಹಾಕಿರೋಂಥ ಕುಚ್ಚುಗಳು ಪ್ರತಿಯೊಂದು ಕುಚ್ಚಿಗೂ ನನ್ನ ಕುಚ್ಚಲ್ಲಿ ಗಂಟಿರುತ್ತೆ. ಬಿಚ್ಚೋ ಚಾನ್ಸೇ ಇಲ್ಲ, ಯಾವಾಗಲೂ ಬಿಚ್ಕೊಂಡು ಹೋಗುತ್ತೆ ಅನ್ನೋ ಚಾನ್ಸೇ ಇಲ್ಲ. ಅಷ್ಟು ನೀಟಾಗಿದೆ. ದಿನಕ್ಕೆ ಬೇಕು ಅಂದರೆ ನೀವು ಏನು ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ 9 ಗಂಟೆ ಕೂತ್ರೆ ಮಧ್ಯಾಹ್ನ ಊಟಕ್ಕೆ ಹೋಗಿ ಮತ್ತೆ ಸಂಜೆ ಒಂದು 6-7 ಗಂಟೆವರೆಗೂ ಮಾಡ್ತೀನಿ ಅಂದರೆ ಒಂದು 10 ಸೀರೆ ಕುಚ್ಚು ಕಟ್ಬೋದು ಆರಾಮಾಗಿ. ಅಷ್ಟು ಸುಲಭ ಮೆಥಡಲ್ಲಿ ಕಟ್ಕೊಳ್ಬೋದು. ನಾನು 2 ಸಣ್ಣ ಸೂಜಿ, 1 ದೊಡ್ಡ ಸೂಜಿ ತಗೊಂಡಿದ್ದೆ. 3ಕ್ಕೂ ಮತ್ತು 1 ಎಮ್ಮಿಂಗ್ ಸೂಜಿ, 3 ಬೇಕಾಗುತ್ತೆ. ಏಕೆಂದರೆ ಎಮ್ಮಿಂಗ್ ಸೂಜಿಗಿಂತ ಸ್ವಲ್ಪ ದೊಡ್ಡ ಸೂಜಿ ಬೇಕಾಗುತ್ತೆ. ಅದನ್ನು ಇದು ಗೋಲ್ಡನ್ ಥ್ರೆಡ್ಡು ಗಂಟೆ ಹಾಕಕ್ಕೆ ಬೇಕಾಗುತ್ತೆ. ಈಗ ನಾನು ಟ್ರಿಮ್ ಮಾಡ್ತಾಯಿದ್ದೀನಿ. ಒಂದೇ ಸಮ ಟ್ರಿಮ್ ಮಾಡ್ಕೊಂಡು ಹೋಗಬೇಕು. ನಿಮಗೆ ಅರ್ಧ ಇಂಚಿಗೆ ಬೇಕೋ, 1 ಇಂಚಿಗೆ ಬೇಕೋ, ಅಥವಾ 3/4 ಇಂಚಿಗೆ ಬೇಕೋ ನೋಡಿಕೊಂಡು, ಒಂದೇ ಸಮ 1/4 ಇಂಚಿಗೆ ಬೇಕೋ ನೋಡಿಕೊಂಡು ಟ್ರಿಮ್ ಮಾಡಿಕೊಂಡು ಪ್ರತಿಯೊಂದನ್ನು ಟ್ರಿಮ್ ಮಾಡಿ ಲಾಸ್ಟಲ್ಲಿ ಒಂದು ಐರನ್ ಮಾಡಿಬಿಟ್ರೆ ನೀಟಾಗಿ ಕಾಣುತ್ತೆ ಕುಚ್ಚು ನೋಡಿ. ಪ್ರತಿಯೊಂದನ್ನು ಹಿಂಗೆ ಟ್ರಿಮ್ ಮಾಡಿ. ಯಾಕೆಂದರೆ ಒಂದು ಉದ್ದ ಗುಡ್ಡ ಬಂದಿರುತ್ತೆ ಥ್ರೆಡ್ಡು. ಹಂಗಾಗಿ ಪ್ರತಿಯೊಂದನ್ನು ನೋಡಿ ಈ ರೀತಿ ಟ್ರಿಮ್ ಮಾಡ್ಕೊಂಡು ಹೋಗಬೇಕು. ತುಂಬ ಚೆನ್ನಾಗಿ ಕಾಣುತ್ತೆ ಈ ಬೇಬಿ ಕುಚ್ಚು. ಇನ್ನೂ ಬೇಕಂದರೆ ಇನ್ನೂ ಎಳೆಗಳು ದಪ್ಪ ಮಾಡ್ಕೋಬೋದು. 100 ಎಳೆ ಮಾಡಿಕೊಂಡ್ರೆ ನಿಮಗೆ 200 ಎಳೆ ಬರುತ್ತೆ. ಡಬ್ಬಲ್ ಆಗುತ್ತಲ್ಲ, 200 ಎಳೆ ಬರುತ್ತೆ. ಅದು ಇನ್ನೂ ದಪ್ಪ ಕುಚ್ಚು ಬರುತ್ತೆ. ಹಾಗೂ ಕಟ್ಬೋದು. ಆದರೆ ಬೇರೆ ಕಸ್ಟಮರ್ಸಿಗೆ ಕಟ್ಕೊಡುವಾಗ ಅವ್ರನ್ನ ಕೇಳಿ ಫಸ್ಟು ಕಟ್ಟಿ. ಏಕೆಂದರೆ 4 ಥ್ರೆಡ್ ಬೇಕಾಗುತ್ತೆ ಆ ಥರ ಕಟ್ತೀವಿ ಅಂದರೆ. ಇದಕ್ಕೇ 2 ಥ್ರೆಡ್ಡು ಫುಲ್ ಫಿನಿಶಿಂಗ್ ಆಗುತ್ತೆ ಈ ರೀತಿ ಕಟ್ಟೋದಕ್ಕೆ. ಆ ರೀತಿ ಕಟ್ಟಬೇಕು. ಇನ್ನೂ ದಪ್ಪ ಕಟ್ಟಬೇಕು ಅಂದರೆ 4 ರೋಲ್ ಬೇಕಾಗುತ್ತೆ ಥ್ರೆಡ್ಡು. 4 ರೋಲಿಗೆ ಅವ್ರು ಕೊಡೋ ದುಡ್ಡಲ್ಲಿ ಅಲ್ಲೇ 25 ಅಂದರೆ 100 ರೂಪೀಸ್ ಹೊರಟೋಗಿತ್ತು. ಇನ್ನು ಗೋಲ್ಡನ್ ಥ್ರೆಡ್ಡು ಅದು ಬೇರೆ ಬೇಕು ಕೆಲಸ ಮಾಡಿದ್ದಕ್ಕೆ. ಎಲ್ಲ ಸೇರಿಸಿದ್ರೆ ಅವ್ರ ಹತ್ರ ಫಸ್ಟ್ ಕೇಳಿಕೊಂಡು, ಕಸ್ಟಮರ್ ಹತ್ರ ಕೇಳ್ಕೊಂಡು ಕಟ್ಟೋದು ಒಳ್ಳೆಯದು ಅಂತ ನನ್ನ ಭಾವನೆ.
ಹೀಗೆ ಎಷ್ಟಕ್ಕೆ ಬೇಕಾಗುತ್ತೋ ಅಷ್ಟಕ್ಕೆ ನೀವು ಟ್ರಿಮ್ ಮಾಡ್ಕೊಳ್ಳಿ ನೀಟಾಗಿ. ಟ್ರಿಮ್ ಆಯಿತು ಅಂತಂದರೆ ಫುಲ್ ಫಿನಿಶಿಂಗು ತುಂಬ ಚೆನ್ನಾಗಿ ಕಾಣುತ್ತೆ. ಅಷ್ಟನ್ನು ಫಿನಿಶಿಂಗು ನೀಟ್ ಫಿನಿಶಿಂಗ್ ಬಂದಿರುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಐರನ್ ಮಾಡಿದ್ರಂತೂ ಇನ್ನೂ ತುಂಬ ನೀಟಾಗಿ ಕಾಣುತ್ತೆ. ಉಟ್ಕೊಂಡು ಹೋಗ್ತಿದ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿಯೇ ಕೂಡ ನೀವು ಇದು ಮಾಡ್ಬೋದು. ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ. ನಮಸ್ಕಾರ.